ಇನ್ನು ಪದ ಬಳಕೆ ಮಾಡಿರುವಂಥದ್ದು ಸತ್ಯ. ಆ ಪದವನ್ನು ಕೇಳಿಸಿಕೊಂಡು ಒಂದು ಕ್ಷಣ ಗಾಬರಿಯಾಗಿಬಿಟ್ಟೆ. ಮೈಸೂರಿನಲ್ಲಿ MLC ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅವತ್ತು ಕೂಡ ಆ ವಿಚಾರವನ್ನು ಮಾತನಾಡಿದ್ರು ಅವರು. ಏನು ಈ ರೀತಿ ಪದ ಬಳಸ್ತಾ ಇದ್ದಾರಲ್ಲ ಅಂತ ಅಂದುಕೊಂಡೆ. ಅವತ್ತೇ ಮಾತಾಡಿದ್ದಾರೆ ಅವರ ವಿಚಾರದಲ್ಲಿ. ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಳಿಗೆ ಹೋದೆ ನಾನು. ಸೊ CT ರವಿ ಬಳಸಿದ ಪದವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದರು. ಆಗ ನನಗೆ ಕನ್ಫರ್ಮ್ ಆಯಿತು ಈ ರೀತಿ ಪದ ಬಳಕೆ ಮಾಡಿದ್ದು ಅಂತ ಹೇಳಿ. ಸೊ ಫಸ್ಟ್ ರೇಟ್ ಪದ ಅಲ್ಲ, ಅದು ಅನುಚಿತ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ತಪ್ಪು ಮಾಡಿಲ್ಲ ಅಂತ ಅವರೇ ಆಗಿ ಹೇಳ್ತಾರೆ. ಆರೋಪ ಆಗಿರೋದು ಅವ್ರ ಮೇಲೆ. ತನಿಖೆ ಆಗಬೇಕು, ತನಿಖೆ ಆದಮೇಲೆ ಆರೋಪ ಸಾಬೀತಾಗುತ್ತೆ. ಇನ್ಫ್ಯಾಕ್ಟ್ ಅವ್ರು ಹೇಳಿರೋದಂತೂ ನಿಜ, 100% ನಿಜ. ಯಾಕೆಂದರೆ ನಾನೇ ಸದನದಲ್ಲಿದ್ದೆ, ಅವ್ರು ಪ್ರಾಸ್ಟಿಟ್ಯೂಟ್ ಅನ್ನೋ ಪದ ಉಪಯೋಗಿಸಿದ್ರೆ ನಾನೇ ಕಿವಿಯಾರೆ ಕೇಳಿದ್ದೀನಿ. ಅಷ್ಟಿದ್ದು ಕೂಡ ನಾಚಿಕೆ ಇಲ್ಲದೆ ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ಹೇಳಿ ಒಬ್ಬ ಮಹಿಳಾ ಮಂತ್ರಿ ಮೇಲೆ ಅಂತ ಪದ ಪ್ರಯೋಗ ಮಾಡಿ, ಜೊತೆಗೆ ಹೇಳೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ದೊಡ್ಡ ತಮ್ಮನ್ನು ತಾವೇ ಗ್ಲೋರಿಫೈ ಮಾಡ್ಕೋತಿದ್ದಾರೆ. ಸೊ ಇಂಥ ನಾಚಿಕೆಗೆಟ್ಟ ಲಜ್ಜೆಗೆಟ್ಟ ರಾಜಕೀಯ ನಾನು ಯಾವತ್ತೂ ನೋಡಿಲ್ಲ. ಸೊ ಹಾಗಾಗಿ BJP ಅವ್ರಿಗಷ್ಟು ಸಪೋರ್ಟ್ ಮಾಡ್ತಾರೆ ಅಂಥ ನಾಯಕರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇದ್ದರೆ ಖಂಡಿತ ಅಂತ ಸಪೋರ್ಟ್ ಮಾಡೋದಿಲ್ಲ. ನಾನು ಹೇಳ್ತಿದ್ದೀನಲ್ಲ, ನಾನೇ ಕಿವಿಯಾರೆ ಕೇಳಿದ್ದೀನಿ. ಫ್ರಸ್ಟ್ರೇಟ್ ಅಂತಲ್ಲ, ಪ್ರಾಸ್ಟಿಟ್ಯೂಟ್ ಅನ್ನೋ ಪದಾನೇ ಉಪಯೋಗಿಸಿದೆ. ಎಷ್ಟು ಬಾರಿ ಅಂತ ಎಣಿಸ್ಲಿಕ್ಕೆ ಹೋಗಿಲ್ಲ. ಯಾಕೆಂತಂದ್ರೆ ಅಲ್ಲಿ ಬೇರೆ ಗಲಾಟೆನೂ ನಡೀತಿತ್ತು. ಸೊ ನನಗಿಂತ 2 ಸೀಟ್ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೂತಿದ್ರು. ಸೊ ನಾನು ಸಹಜವಾಗಿ ಮುಂದೆ ಇರೋರನ್ನ ನೋಡಿದೆ. ಆಗ ಅವರಿಬ್ಬರು ಒಬ್ರಿಗೊಬ್ರು ಮಾತಿನ ಚಕಮಕಿ ನಡೀತಾ ಇತ್ತು. ಹೆಬ್ಬಾಳ್ಕರ್ ಅವರು ಅವ್ರಿಗೆ ಕೊಲೆಗಾರ ಅಂತ ಕರಿತಿದ್ರು. ಇವರು ಅವ್ರು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ. ಸೊ ಸೇಮ್ ಸ್ಟೇಟ್ಮೆಂಟನ್ನು ಯತೀಂದ್ರ ಸಿದ್ದರಾಮಯ್ಯನವರು ಅವತ್ತು ಕೂಡ ಹೇಳಿದರು. ಅಲ್ಲಿ ಹಿಂದಿದ್ದು ಕರೆಕ್ಟ್, ಅದು ವಿಡಿಯೋದಲ್ಲೂ ಕೂಡ ಅವರು ಇರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮುಂದೆ ಇದ್ದರೆ ಹಿಂದೆ 2 ಬೆಂಚ್ ಆದ ತಕ್ಷಣ ಹಿಂದಿನ ಲೈನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇರೋದು. ಅವ್ರಿಗೆ ಕೇಳಿಸಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಅಂತ, ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಮೇಡಮ್ ಹೇಳಿದಾಗ ಅದು ಅವ್ರಿಗೆ ಗೊತ್ತಾಗುತ್ತೆ.